ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವು. ಸರ್, ಈಗ ಆಗಸ್ಟ್ ಕೊನೆಯ ವಾರದಲ್ಲಿದ್ದೀವಿ. ಇನ್ನು ಮುಂದಿನ ವಾರದಲ್ಲಿ ಹೇಗಿದೆ ಸರ್ ವಾತಾವರಣ? ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವು. ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವಾರು ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಬಹುದು. ಆದರೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಅಂದ್ರೆ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ, ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಎಲ್ಲಿಯೂ ಎಲ್ಲ ಕಡೆ ಮಳೆ ಆಗುವುದಿಲ್ಲ ಇದು. ಮತ್ತು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ವ್ಯಾಪಕವಾಗಿ, ಅಂದರೆ 75% ಅಥವಾ 75ಕ್ಕಿಂತ ಹೆಚ್ಚಿನ ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಅಂದರೆ ಮುಂದಿನ ಒಂದು ವಾರದಲ್ಲಿ ಎಲ್ಲಿಯೂ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿಯೂ ಭಾರೀ ಮಳೆಯ ಎಚ್ಚರಿಕೆ ಇರುವುದಿಲ್ಲ. ಆದರೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಸರ್, ಕಳೆದ 2-3 ದಿನಗಳಿಂದ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇದ್ದಕ್ಕಿದ್ದಂಗೆ ಭಾರಿ ಮಳೆ ಆಗ್ಬಿಡ್ತದೆ ಸರ್. ಯಾಕೆ ಸರ್, ಏನಾಯಿತು? ಕೆಲವೊಮ್ಮೆ ಸ್ಥಳೀಯವಾಗಿ ಥಂಡರ್ಸ್ಟಾರ್ಮ್ಸ್, ಅಂದರೆ ಕ್ಯುಮುಲೋನಿಂಬಸ್ ಕ್ಲೌಡ್ಸು ಡೆವಲಪ್ ಆಕ್ಕವು. ಇವು ವರ್ಟಿಕಲ್ ಕ್ಲೌಡ್ಸ್ ಅಂತ ಇರ್ತೀವಿ. ಅದರದ್ದು ಎತ್ತರ ಜಾಸ್ತಿ ಇರುವುದರಿಂದ ಅರಬ್ಬಿ ಸಮುದ್ರದಿಂದ ಗಾಳಿ ಮೇಲಕ್ಕೆ ಎತ್ತಲ್ಪಟ್ಟು ತಾತ್ಕಾಲಿಕವಾಗಿ, ಅಂದರೆ ಸ್ಥಳೀಯವಾಗಿ ಕಡಿಮೆ ಪ್ರದೇಶದಲ್ಲಿ ಒಮ್ಮೊಮ್ಮೆ ಭಾರಿ ಮಳೆ ಆಗುವ ಸಾಧ್ಯತೆಗಳಿರ್ತವೆ. ಇದು ಸ್ಥಳೀಯವಾದದ್ದು ಮಾತ್ರ, ಇದು ವ್ಯಾಪಕವಾಗಿ ಮಳೆ ಆದದ್ದಲ್ಲ. ಆದರೆ ಮುಂದಿನ ಒಂದು ವಾರದವರೆಗೆ ಅಷ್ಟೊಂದು ಮಳೆ ನಿರೀಕ್ಷಣೆ ಇರುವುದಿಲ್ಲ ಮತ್ತು ಮಳೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ. ಸರ್, ಈಗ ಕಾವೇರಿ ಜಲಾನಯನ ಪ್ರದೇಶ ಕೊಡಗು ಭಾಗದಲ್ಲಿ ಕೂಡ ಉತ್ತಮ ಮಳೆ ಆಗ್ತಾ ಇದೆ ಸರ್. ಅಲ್ಲಿಗೆ ಇನ್ನೂ ಎಷ್ಟು ದಿನ ಒಳ್ಳೆ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು ಸರ್? ಕಾವೇರಿ ಜಲಾನಯನ ಪ್ರದೇಶ ಅಷ್ಟೊಂದೇನು ಮಳೆ ಆಗಿಲ್ಲ. ಇನ್ನೂ ಕಾವೇರಿ KRS ಡ್ಯಾಮ್ನ ನೀರಿನ ಮಟ್ಟ ಭಾಳ ಕಡಿಮೆ ಐತಿ. ಇನ್ನೂ ಭಾಳ ಕಡಿಮೆ ಇದೆ, 108 ಅಡಿ. ಹಂಗೆ ಭಾಳ ಮಳೆ ಆದಂಗೆ ಕಾಣುತ್ತೆ. ಆದರೆ ಆ್ಯಕ್ಚುಲಿ ಭಾಳ ಮಳೆ ಆಗೇ ಇಲ್ಲ ನಾವು ಹೇಳ್ಬೋದು. ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಸುಮಾರು 25ರಷ್ಟು ಮಳೆ ಕೊರತೆ ಐತಿ. ಮತ್ತು ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಸಾಕಷ್ಟು ಐತಿ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 40% ರಿಂದ 50% ಮಳೆ ಕೊರತೆ ಐತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸುಮಾರು 20% ರಿಂದ 30% ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇನ್ನೂ ಇದೆ. ಸರ್, ಈಗ ರಾಜ್ಯದಲ್ಲಿ ಬರಗಾಲನೂ ಇದೆ ಸರ್. ಅಷ್ಟು ಜಿಲ್ಲೆಗಳಲ್ಲಿ ಬರಗಾಲದ ವಾತಾವರಣ ಕೂಡ ಇದೆ. 101 ತಾಲೂಕುಗಳಲ್ಲಿ ಬರಪೀಡಿತ ಅನ್ನೋ ಥರ ಇದೆ ಸರ್. ಇರ್ಬೋದು. ಯಾಕಂದ್ರೆ ಭಾಳ ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ. ಮಳೆಯಾದ್ರೂ ನೀರು ಹರಿಯುವಷ್ಟು ಮಳೆ ಆಗಿಲ್ಲ. ಸ್ವಲ್ಪ ಮಳೆಯಾಗಿರುವುದರಿಂದ ಅಷ್ಟು ಮಣ್ಣಿನ ತೇವಾಂಶ ಅಷ್ಟೊಂದು ಇರದೇ ಕಾರಣದಿಂದಾಗಿ ಎಷ್ಟೋ ರೈತರು ತಾವು ಹಾಕಿದ ಬೀಜಗಳು ಅಷ್ಟು ಮೊಳಕೆ ಹೊಡೆದ ಮೇಲೆ ಮಳೆ ಬರದೇ ಇದ್ದಾಗ ಎಲ್ಲ ಒಣಗೋಗ್ಯಾವ ಅಂತ ನಾನು ಕೇಳಿದ್ದೀನಿ. ಸರ್, ಇನ್ನು ಮುಂಗಾರು ಮಳೆ ಇನ್ನೂ ಎಷ್ಟು ದಿನಗಳ ಕಾಲ ಇದೆ ಸರ್? ಮುಂಗಾರು ಮಳೆ ಸಾಮಾನ್ಯವಾಗಿ ಮುಂಗಾರು ಮಳೆ ಇದು ಅಕ್ಟೋಬರ್ 15ರ ತನಕ ಇರ್ತೈತಿ. ಇನ್ನೂ ಸುಮಾರು 1.5 ತಿಂಗಳ ತನಕ ಇದು ಮುಂಗಾರು ಮಳೆ ಇರ್ತೈತಿ. ಮುಂದೆ ಅಕ್ಟೋಬರ್ 16 ನಂತರ ಈಶಾನ್ಯ ಮಾರುತಗಳು ಬರ್ತಾವೆ. ಈಶಾನ್ಯ ಮಾರುತಗಳು ಸಾಮಾನ್ಯವಾಗಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿರ್ತೈತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಈ ಒಂದು ಹಿಂಗಾರು ಮಳೆ, ಈಶಾನ್ಯ ಮಾರುತ ಅದರಿಂದ ಆಗುವ ಮಳೆ ಸ್ವಲ್ಪ ಪ್ರಮಾಣ ಕಡಿಮೆ ಇರ್ತೈತೆ ಅಂತ ನಾವು ಹೇಳ್ಬೋದು. ಸರ್, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಳೆ ತುಂಬ ಕೊರತೆ ಕ್ಷೀಣಿಸ್ತಾ ಇದೆ. ಇನ್ನೂ ಮುಂದಿನ 10 ದಿನಗಳು ಅಥವಾ 1 ವಾರಗಳಲ್ಲಿ ಮಳೆಯ ನಿರೀಕ್ಷೆ ಇದೆಯಾ ಸರ್ ಉತ್ತರ ಕರ್ನಾಟಕದಲ್ಲಿ? ಇಲ್ಲ, ಮುಂದಿನ ಒಂದು ವಾರದಲ್ಲಿ ಮಳೆ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವು. ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳಿಲ್ಲ. ಭಾಳ ಜಿಲ್ಲೆಗಳಲ್ಲಿ ಉತ್ತರ ಒಳನಾಡಿರ್ಬೋದು, ದಕ್ಷಿಣ ಒಳನಾಡಿರ್ಬೋದು, ಇಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಒಣ ಹವೆ ಬರುವ ಸಾಧ್ಯತೆಗಳದಾವು.